पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೇಳೋಕೊಟ್ಟಿರುವಂತಹ ಜಾಗ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ, ಭಕ್ತರು ಬೇಡಿದ ವರವನ್ನು ಕಲ್ಪಿಸುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರು ನೆಲೆಸಿರುವ ಮಂತ್ರಾಲಯದ ಬಗ್ಗೆ. ನಾವೆಲ್ಲಿಗೆ ಹೋಗಿದ್ದು ಟ್ರೈನಲ್ಲಿ, ಉದ್ಯಾನ ಎಕ್ಸ್ಪ್ರೆಸ್ ಎಂಬ ಟ್ರೈನಲ್ಲಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಟು ಮಂತ್ರಾಲಯಂ ರೋಡ್. ಮೆಜೆಸ್ಟಿಕಲ್ಲಿ 8:40 ಹತ್ತಿದ್ರೆ ಮಂತ್ರಾಲಯಕ್ಕೆ 4 ಗಂಟೆಗೆ ತಲುಪ್ತೀವಿ. ಅಲ್ಲಿಂದ ಸುಮಾರು ಆಟೋಗಳು ಸಿಗತ್ತೆ. ಆಟೋ ತೊಗೊಂಡು ನೀವು ಮಂತ್ರಾಲಯಕ್ಕೆ ತಲುಪ್ಬೋದು. ಒಬ್ಬರಿಗೆ 50 ರೂಪಾಯಿ ತೊಗೊತಾರೆ. ಇನ್ನು SRS ಮಠದವ್ರದ್ದೇ ಆನ್ಲೈನ್ ರೂಮ್ ಬುಕ್ಕಿಂಗ್ಸ್ ಅವೈಲಬಿಲಿಟಿ ಕೂಡ ಇರುತ್ತೆ. 1 ತಿಂಗಳು ಮುಂಚೆ ರೂಮ್ ಬುಕ್ ಮಾಡಬೇಕಾಗತ್ತೆ. 100 ರೂಪಾಯಿಂದ 1200 ರೂಪಾಯಿವರೆಗೂ ರೂಮ್ಸ್ ಸಿಗತ್ತೆ ಅಲ್ಲಿ. ಇನ್ನು ಮಂತ್ರಾಲಯಕ್ಕೆ ಆಗಮಿಸುವ ಭಕ್ತರು ಮೊದಲು ಮಂಚಾಲಮ್ಮ ದೇವಿಯ ದರ್ಶನ ಪಡೆದು ಆಮೇಲೆ ರಾಯರ ಬೃಂದಾವನ ದರ್ಶನ ಪಡೆಯುವುದು ಇಲ್ಲಿನ ಪ್ರತೀತಿ. ಈ ಮಂಚಾಲಮ್ಮ ದೇವಿ ಯಾರು, ಯಾಕೆ ನಾವು ಮೊದಲು ಈ ದೇವಿಯ ದರ್ಶನ ಪಡೆದು ನಂತರ ರಾಯರ ದರ್ಶನ ಪಡಿಬೇಕು ಅಂತ ತಿಳ್ಕೊಳ್ಳೋಣ. ಮಂತ್ರಾಲಯ ಕ್ಷೇತ್ರವು ಒಂದಾನೊಂದು ಕಾಲದಲ್ಲಿ ಸಣ್ಣ ಗ್ರಾಮವಾಗಿತ್ತು ಹಾಗೂ ಇದನ್ನು ಮಂಚಾಲೆ ಎಂದು ಕರೆಯುತ್ತಿದ್ದರು. ಈ ಮಂಚಾಲೆ ಗ್ರಾಮದ ಗ್ರಾಮ ದೇವತೆಯೇ ಈ ಮಂಚಾಲಮ್ಮ. ಮಂಚಾಲಮ್ಮ ಮೂರ್ತಿಯನ್ನು ಮಂಚಾಲೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ವಿಷ್ಣುವಿನ ಅನನ್ಯ ಭಕ್ತನಾದ ಭಕ್ತ ಪ್ರಹ್ಲಾದ ಎಂದು ಹೇಳಲಾಗುತ್ತೆ. ರಾಯರು ಮಂಚಾಲೆಗೆ ಆಗಮಿಸಿ ಈ ಸ್ಥಳದ ಮಹತ್ವವನ್ನು ಅರಿತುಕೊಂಡು ಮಂಚಾಲೆಯಲ್ಲಿಯೇ ಬೃಂದಾವನಸ್ಥರಾಗಬೇಕೆಂದು ಬಯಸುತ್ತಾರೆ. ರಾಯರು ಮಂಚಾಲಮ್ಮನ ತಪಸ್ಸು ಮಾಡಿ ಮಂಚಾಲೆ ಭೂಮಿಯನ್ನು ತನ್ನ ಬೃಂದಾವನಕ್ಕೆ ಜಾಗ ಕೊಡಬೇಕಾಗಿ ಪ್ರಾರ್ಥಿಸುತ್ತಾರೆ. ಆಗ ಪ್ರತ್ಯಕ್ಷರಾದ ಮಂಚಾಲಮ್ಮ ಒಂದು ಆತಂಕವನ್ನು ವ್ಯಕ್ತಪಡಿಸುತ್ತಾರೆ. ರಾಯರು ಬೃಂದಾವನಸ್ಥರಾದ ಬಳಿಕ ಲಕ್ಷಾಂತರ ಭಕ್ತರು ಮಂತ್ರಾಲಯಕ್ಕೆ ಆಗಮಿಸುತ್ತಾರೆ. ಅದರ ಪರಿಣಾಮ ಆಕೆಯ ಸಾನ್ನಿಧ್ಯವನ್ನೇ ಇಲ್ಲಿಗೆ ಆಗಮಿಸುವ ಭಕ್ತರು ಮರೆತು ಬಿಡುತ್ತಾರೆ ಎಂಬ ಆತಂಕವನ್ನು ಮಂಚಾಲಮ್ಮ ದೇವಿಯು ರಾಯರಲ್ಲಿ ವ್ಯಕ್ತಪಡಿಸುತ್ತಾಳೆ. ಮಂಚಾಲಮ್ಮನನ್ನು ಸಮಾಧಾನ ಮಾಡಿದ ರಾಯರು ಮಂಚಾಲಯಕ್ಕೆ ಆಗಮಿಸುವ ಭಕ್ತರು ಮೊದಲು ಮಂಚಾಲಮ್ಮನ ದರ್ಶನ ಪಡೆದು ಆನಂತರ ಬೃಂದಾವನದ ದರ್ಶನ ಮಾಡಬೇಕೆಂದು ತಿಳಿಸಿದರು. 2009ರಲ್ಲಿ ಮಂತ್ರಾಲಯವು ಪ್ರವಾಹಕ್ಕೆ ತುತ್ತಾಗಿತ್ತು. ಯಾಕಂದರೆ ರಾಘವೇಂದ್ರ ಸ್ವಾಮಿಯ ಆಡಳಿತ ವರ್ಗ ಮಂಚಾಲಮ್ಮ ದೇವಸ್ಥಾನದ ನವೀಕರಣದಲ್ಲಿ ವಿಳಂಬ ಮಾಡಿದರಿಂದಲೇ ಮಂಚಾಲಮ್ಮ ದೇವಿಯು ಶಾಪವನ್ನು ನೀಡಿ ಇಡೀ ಮಂತ್ರಾಲಯವನ್ನು ತುಂಗಭದ್ರಾ ನದಿಯಲ್ಲಿ ಮುಳುಗುವಂತೆ ಶಾಪ ನೀಡಿದ್ದರು ಎಂಬ ಮಾತುಗಳು ಕೇಳಿಬಂದಿದವು. ಇನ್ನು ರಾಘವೇಂದ್ರ ಸ್ವಾಮಿಯವರ ಬಗ್ಗೆ ಮಾತಾಡೋದಾದರೆ, ಶ್ರೀ ರಾಘವೇಂದ್ರ ಸ್ವಾಮಿಯನ್ನು ನರಸಿಂಹ ಅವತಾರಕ್ಕೆ ಸಹಕಾರಿಯಾದ ಪ್ರಹ್ಲಾದನ ಅವತಾರವೆಂದೇ ಭಕ್ತರು ಭಾವಿಸುತ್ತಾರೆ. 16ನೇ ಶತಮಾನದಲ್ಲಿ ತಿಮ್ಮಣ್ಣ ಭಟ್ಟರು ಹಾಗೂ ಗೋಪಮ್ಮ ಎಂಬ ದಂಪತಿಗೆ ತಿರುಪತಿ ತಿಮ್ಮಪ್ಪನ ಅನುಗ್ರಹದಿಂದ ತಮಿಳುನಾಡಿನ ಭುವನಗಿರಿಯಲ್ಲಿ ಜನಿಸಿದ ಶಿಶುವೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರು. ರಾಘವೇಂದ್ರ ಸ್ವಾಮಿಯ ಬಗ್ಗೆ ಹೇಳೋದು ತುಂಬಾ ಇದೆ. ಅವರ ಪವಾಡಗಳು ಅಪಾರ, ಅವರ ಲೀಲೆಗಳು ಅಪಾರ. ಅದಕ್ಕಾಗಿ ನಾನು ಸ್ಥಳ ಪುರಾಣದ ಬಗ್ಗೆ, ರಾಯರು ಬೃಂದಾವನದ ಪ್ರವೇಶದ ಬಗ್ಗೆ ಹೇಳ್ತೀನಿ. ರಾಯರು ತಮ್ಮ ಆಪ್ತ ಶಿಷ್ಯರು ಮತ್ತು ದಿವಾನ್ ವೆಂಕಣ್ಣ ಅವರನ್ನು ಕರೆದು ಮಂಚಾಲೆಯಲ್ಲಿ ಬೃಂದಾವನವನ್ನು ಪ್ರವೇಶಿಸುವ ತಮ್ಮ ಇಚ್ಛೆಯನ್ನು ತಿಳಿಸಿದರು. ಭಕ್ತರು ದಂಗಾಗಿದರು. ಆದರೆ ಅವರ ನಿರ್ಧಾರವನ್ನು ಬದಲಾಯಿಸಲು ಯಾರಿಗೂ ಸಾಧ್ಯವಾಗಲಿಲ್ಲ. ಯಾಕೆಂದರೆ ಅದು ದೈವಿಕ ಇಚ್ಛೆಯಾಗಿತ್ತು. ಇನ್ನು ರಾಯರು ಮಂಚಾಲೆಯನ್ನೇ ಆಯ್ಕೆ ಮಾಡಲು ಕಾರಣ, ಆ ಸ್ಥಳದಲ್ಲಿ ಪ್ರಹ್ಲಾದನು ಒಂದು ದೊಡ್ಡ ಯಜ್ಞವನ್ನು ಮಾಡಿ ಅದನ್ನು ಶಾಶ್ವತವಾಗಿ ಪವಿತ್ರಗೊಳಿಸಿದ್ದ ಸ್ಥಳ ಅದು. ರಾಯರು ಬೃಂದಾವನ ನಿರ್ಮಿಸಲು ವೆಂಕಣ್ಣನಿಗೆ ಒಂದು ಕಪ್ಪು ಬಂಡೆಯನ್ನು ತೋರಿಸುತ್ತಾರೆ. ಏಕೆಂದರೆ ಸೀತೆಯನ್ನು ಹುಡುಕುತ್ತಿರುವಾಗ ರಾಮನು ಇಲ್ಲಿಗೆ ಬಂದು ಸ್ವಲ್ಪ ಸಮಯದವರೆಗೆ ಆ ಬಂಡೆಯ ಮೇಲೆ ವಿಶ್ರಾಂತಿ ಪಡೆದಿದ್ದರಂತೆ. ಅದು ಅವರ ಸ್ಪರ್ಶದಿಂದ ಪವಿತ್ರವಾಗಿದೆ ಎಂಬ ಕಾರಣದಿಂದಲೇ ಈ ಬಂಡೆಯಲ್ಲಿ ಬೃಂದಾವನ ನಿರ್ಮಿಸುವ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದರು. ಇನ್ನು ರಾಯರು ಬೃಂದಾವನ ಪ್ರವೇಶ ಮಾಡಿದ ದಿನದ ಬಗ್ಗೆ ಮಾತಾಡೋದಾದರೆ, ಆಯ್ಕೆ ಮಾಡಿದ ದಿನದಂದು ಅಂದರೆ ವಿರೋಧೀಕೃತ ಸಂವತ್ಸರ ಶ್ರಾವಣ ಕೃಷ್ಣ ಪಕ್ಷ ದ್ವಿತೀಯ ಕ್ರಿಸ್ತ ಶತಕ 1671ರಲ್ಲಿ
ಬೃಂದಾವನಕ್ಕೆ ಒಬ್ಬ ವ್ಯಕ್ತಿ ಜೀವಂತವಾಗಿ ಪ್ರವೇಶಿಸುವ ಆ ಅಪರೂಪದ ಘಟನೆಯನ್ನು ನೋಡಲು ಸಾವಿರಾರು ಜನ ಮಂಚಾಲೆಯಲ್ಲಿ ಸೇರಿದ್ದರು. ಎಂದಿನಂತೆ ರಾಯರು ಮುಂಜಾನೆಯೇ ಎದ್ದು ಶ್ರೀಹರಿಯನ್ನು ಧ್ಯಾನಿಸಿ ತಮ್ಮ ಜಪ ತಪವನ್ನು ಮುಗಿಸಿ ನಂತರ ತಮ್ಮ ಶಿಷ್ಯರಿಗೆ ಶ್ರೀ ಮಧ್ವಾಚಾರ್ಯರ ಕೃತಿಗಳ ಕುರಿತು ಕೊನೆಯ ಬಾರಿಗೆ ಪ್ರವಚನ ನೀಡಿದರು. ನಂತರ ಅವರು ಈಗಾಗಲೇ ಆಯ್ಕೆ ಮಾಡಲಾದ ಸ್ಥಳಕ್ಕೆ ಹೋಗಿ ಪದ್ಮಾಸನದಲ್ಲಿ ಕುಳಿತರು. ಅವರ ಬಲಗೈಯಲ್ಲಿ ಜಪಮಾಲೆ ಇತ್ತು ಮತ್ತು ಅವರ ಮುಂದೆ ಎಲ್ಲ ಮೂಲ ಗ್ರಂಥಗಳು ಮತ್ತು ಟಿಪ್ಪಣಿಗಳು ವ್ಯಾಸಪೀಠದ ಮೇಲೆ ಇರಿಸಲಾಗಿತ್ತು. ಬಹಳ ಕಡಿಮೆ ಸಮಯದಲ್ಲಿ ಅವರು ಧ್ಯಾನದಲ್ಲಿ ಮುಳುಗಿದರು. ಒಂದು ಹಂತದಲ್ಲಿ ಗುರುಗಳ ಕೈಯಲ್ಲಿದ್ದ ಜಪಮಾಲೆಯು ಸ್ಥಿರವಾಯಿತು. ಈ ಚಿಹ್ನೆಯನ್ನು ಅರ್ಥ ಮಾಡಿಕೊಂಡ ವೆಂಕಣ್ಣ ಮತ್ತು ಇತರ ಶಿಷ್ಯರು ಅವರ ಸುತ್ತಲೂ ಫಲಕಗಳನ್ನು ಜೋಡಿಸಲು ಪ್ರಾರಂಭಿಸಿದರು. ರಾಯರು ಬೃಂದಾವನವನ್ನು ಪ್ರವೇಶಿಸುವ ವೇಳೆ ತಮ್ಮ ಶಿಷ್ಯರನ್ನು ಉದ್ದೇಶಿಸಿ 700 ವರ್ಷಗಳ ಕಾಲ ಸಶರೀರದೊಂದಿಗೆ ತಾವು ಬೃಂದಾವನದಲ್ಲಿದ್ದು ಭಕ್ತರ ಸಂಕಷ್ಟಗಳನ್ನು ಪರಿಹರಿಸುವುದಾಗಿ ವಚನ ಕೊಟ್ಟರಂತೆ. ರಾಯರು ಬೃಂದಾವನ ಪ್ರವೇಶ ಮಾಡಿದ ದಿನವನ್ನು ಭಕ್ತರು ಎಂದಿಗೂ ರಾಯರ ಆರಾಧನೆ ಎಂದು ಆಚರಿಸುತ್ತಾರೆ. ಮಂತ್ರಾಲಯದಲ್ಲಿ ಉರುಳು ಸೇವೆ, ಹೆಜ್ಜೆ ನಮಸ್ಕಾರ ಅಥವಾ ಪ್ರದಕ್ಷಿಣೆ ಹಾಕೋದ್ರಿಂದ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ನಮ್ಮ ಅದೃಷ್ಟಕ್ಕೆ ನಾವು 4 ತರಹದ ಸೇವೆಗಳನ್ನು ನೋಡುವ ಅವಕಾಶ ನಮ್ಮದಾಗಿತ್ತು. ಅದು ಬಂಗಾರು ಪಲ್ಲಕ್ಕಿ ಸೇವಾ, ಬೆಳ್ಳಿ ಪಲ್ಲಕ್ಕಿ ಸೇವಾ, ಗಜವಾಹನ ಸೇವಾ ಮುಂತಾದ 4 ತರಹದ ಸೇವೆಗಳನ್ನು ನಾವು ನೋಡಿದ್ವಿ. ಇದು ಪ್ರತಿದಿನ ಅಲ್ಲಿ ಸೇವೆ ಇರತ್ತಾ ಅಂದರೆ ನಿಜಕ್ಕೂ ಇಲ್ಲ. ಸುಮಾರು ಜನ ದಾನಿಗಳು ಅವತ್ತು ಸೇವೆ ಕೊಟ್ಟಿದ್ರೆ ಅಂತಹ ಸಮಯದಲ್ಲಿ ಸೇವೆ ಇರತ್ತೆ, ಇಲ್ಲ ಅಂದರೆ ಇಲ್ಲ. ಗಜವಾಹನ ಸೇವೆ ಅಂತೂ ತುಂಬ ಚೆನ್ನಾಗಿತ್ತು. ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು.
ಇದಾಗಿತ್ತು ಮಂತ್ರಾಲಯದ ಬಗ್ಗೆ. ಮುಂದಿನ ವ್ಲಾಗಲ್ಲಿ ಅಪ್ಪಣ್ಣಾಚಾರ್ಯರ ಬಗ್ಗೆ ಹೇಳ್ತೀನಿ. ಯಾವ್ಯಾವ ಪ್ಲೇಸಸ್ ಸುತ್ತಮುತ್ತ ನೋಡಬೇಕು ಹಾಗೂ ಸ್ಥಳ ಪುರಾಣದ ಬಗ್ಗೆ ಹೇಳ್ತೀನಿ. ನಿಮ್ಮ ಸಮಸ್ಯೆಗಳನ್ನು ಶ್ರೀ ಗುರು ರಾಯರ ಬಳಿ ಹೇಳಬೇಡಿ, ಸಮಸ್ಯೆಗಳಿಗೇ ಹೇಳಿ, ನಮ್ಮಲ್ಲಿ ಶ್ರೀ ಗುರು ರಾಯರಿದ್ದಾರೆ ಅಂತ ಹೇಳುತ್ತಾ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗಿಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.